ಎಲ್ರಿಗೂ ನಮಸ್ಕಾರ. ನಾನು ನಿಖಿತಾ ಕರಂಜ್ಯೋತಿಷಿ ಭಟ್. ಇವತ್ತಿನ ಒಂದು ರೆಸಿಪಿ ಆರೋಗ್ಯಕರವಾದ ಒಂದು ಹೆಲ್ದಿ ನ್ಯೂಟ್ರಿಷಿಯಸ್ ಬಾರ್. ಇದೊಂದು ಎನರ್ಜಿ ಬಾರ್ ಕೂಡ ಹೌದು. ಇದನ್ನ ಮಾಡ್ಲಿಕ್ಕೆ ತುಂಬಾನೇ ಸುಲಭ. ಹಾಗೂ ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ, ವೆಯ್ಟ್ ಟ್ರೈನಿಂಗ್ ಮಾಡ್ತಿದ್ರೆ ಅಂತವರಿಗೂ ಕೂಡ ಈ ಒಂದು ಹೆಲ್ದಿ ಬಾರ್ ಸ್ನಾಕ್ ತರ ಕೂಡ ಬಳಸ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಈ ಒಂದು ಹೆಲ್ದಿ ಬಾರ್ ಅನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಮೊದಲಿಗೆ 1 ಕಪ್ ಅಷ್ಟು ಕಡಲೆಕಾಳನ್ನು ಒಂದು ಪ್ಯಾನ್ ದಲ್ಲಿ ಹುರ್ಕೊಳ್ಬೇಕು. ಅದು ಈ ತರ ಒಂದು ಗರಿಗರಿಯಾಗಿ ಹುರ್ಕೊಂಡು ಅದರ ಸಿಪ್ಪೆ ಏನುಂಟು ಅದು ಸಪ್ರೇಟ್ ಆಗಿ ಬರಬೇಕು. ಈ ತರ ಸಪ್ರೇಟ್ ಆಗಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನೊಂದು ಬೌಲಿಗೆ ಹಾಕಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳಿ. ನಂತರ ಒಂದು ಬಾಣಲೆಯನ್ನು ಕಾಯಲಿಕ್ಕಿಟ್ಟು ಅದರಲ್ಲಿ ಒಂದು 2 ಕಪ್ ಅಷ್ಟು ರೋಲ್ಡ್ ಓಟ್ಸ್, ಹಾಗೆ 1 ಕಪ್ ಅಷ್ಟು ಇನ್ಸ್ಟಂಟ್ ಓಟ್ಸ್, ಹಾಗೆ 1 ಕಪ್ ಅಷ್ಟು ಬಾದಾಮ್, 1/4 ಕಪ್ ಅಷ್ಟು ಕಲ್ಲಂಗಡಿ ಬೀಜ, 1/4 ಕಪ್ ಅಷ್ಟು ಕುಂಬಳಕಾಯಿ ಬೀಜವನ್ನು ಒಂದು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದರ ಬಣ್ಣ ಒಂದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಹುರ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ನಂತರ ಅದನ್ನು ಈ ತರ ಕಲರ್ ಚೇಂಜ್ ಬಂದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಸಪ್ರೇಟ್ ಆಗಿ ತೆಗೆದಿಡಬೇಕು. ಸ್ವಲ್ಪ ಅದು ಗಾಳಿ ಆಡಲಿಕ್ಕೆ ಬಿಡಿ. ಈ ಒಂದು ಹೆಲ್ದಿ ಬಾರ್ದು ಅಂಟು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಸಾಸ್ ಪ್ಯಾನ್ ನಲ್ಲಿ 1/4 ಕಪ್ ಅಷ್ಟು ತುಪ್ಪ, ಇಲ್ಲ ಅಂದ್ರೆ 1/4 ಕಪ್ ಅಷ್ಟು ಬೆಣ್ಣೆನ ಹಾಕೊಳ್ಬೇಕು. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಬ್ರೌನ್ ಶುಗರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಕೂಡ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಈ ಒಂದು ಬ್ರೌನ್ ಶುಗರ್ ಕರಗಿದ ನಂತರ ಅದಕ್ಕೆ ಒಂದು 1/4 ಕಪ್ ಅಷ್ಟು ಡೇಟ್ ಸಿರಪ್ ಅಂದ್ರೆ ಖರ್ಜೂರದ ಸಿರಪ್ ಅನ್ನು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ಳಿ. ಈಗ ಈ ಹುರಿದುಕೊಂಡಂತಹ ಓಟ್ಸ್ ಮಿಕ್ಸರ್ಗೆ ನಾವು ಸಿಪ್ಪೆ ತೆಗೆದಿಟ್ಕೊಂಡಂತಹ ನೆಲಕಡಲೆ ಅದನ್ನ ಹಾಕೊಳ್ಳಿ. ನಂತರ ಅದಕ್ಕೆ ಒಂದು 1/4 ಕಪ್ ಅಷ್ಟು ಒಣ ದ್ರಾಕ್ಷಿ, ಹಾಗೆ 1/4 ಕಪ್ ಅಷ್ಟು ಚೋಕೋ ಚಿಪ್ಸ್, ಅದು ಬೇಕಾದ್ರೆ ಆಪ್ಷನಲ್, ಅದನ್ನ ಹಾಕೊಂಡು ನಂತರ ರೆಡಿ ಮಾಡ್ಕೊಂಡಂತಹ ಈ ಒಂದು ಮಿಕ್ಸರ್ ಏನುಂಟು, ಅಂಟಿನ ಮಿಕ್ಸರ್ ಉಂಟಲ್ಲ, ಅದನ್ನು ಕೂಡ ಹಾಕೊಳ್ಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕೂಡ ಡ್ರೈ ಫ್ರೂಟ್ಸ್ ಏನು ಹಾಕಿದ್ದೇವೆ, ಓಟ್ಸ್ ಮಿಕ್ಸರ್ ಏನುಂಟು ಎಲ್ಲವನ್ನು ಕೂಡ ಈ ಒಂದು ಅಂಟಿನ ಪದಾರ್ಥದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ ಅಂತ ಹೇಳಿ. ಇನ್ನು ಈ ಮಿಕ್ಸರ್ ಸೆಟ್ ಮಾಡ್ಕೊಳ್ಳಿಕ್ಕೆ ನಾನೊಂದು ಕೇಕ್ ಟಿನ್ ಅನ್ನು ಬಳಸ್ಕೊತಾ ಇದ್ದೇನೆ. ಆ ಕೇಕ್ ಟಿನ್ ನಲ್ಲಿ ಒಂದು ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಒಂಚೂರು ಬಟರ್ ಸ್ಪ್ರೆಡ್ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಂತಹ ಒಂದು ಓಟ್ಸ್ ಮಿಕ್ಸರ್ ಏನುಂಟು ಆ ಮಿಕ್ಸರ್ ಅನ್ನೆಲ್ಲ ಅದಕ್ಕೆ ಹಾಕೊಳ್ಬೇಕು. ಈ ರೀತಿ ಎಲ್ಲ ಮಿಕ್ಸರ್ ಹಾಕಿದ ನಂತರ ಅದನ್ನು ಒಂದೇ ತರ ಪ್ರೆಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಕಲ್ಲನ್ನು ತಗೊಂಡು, ಫ್ಲಾಟ್ ಇರುವಂಥ ಕಲ್ಲು ತಗೊಂಡು ಈ ರೀತಿ ಒತ್ತಿ ಕೊಡ್ತಾ ಇದ್ದೇನೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡಂತಹ ಮಿಕ್ಸರ್ ಉಂಟಲ್ಲ ಚೆನ್ನಾಗಿ ಸೆಟ್ ಆಗ್ತದೆ. ಈಗ ಇದನ್ನು ಒಂದು 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟುಬಿಡಿ. ಒಂದು 3 ಗಂಟೆ ಆದ ನಂತರ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟು ಅದರ ಮೇಲೆ ಹಾಕಿದಂತಹ ಬಟರ್ ಪೇಪರ್ ಉಂಟಲ್ಲ ಅದನ್ನು ಕೂಡ ತೆಗೀರಿ. ಇದು ನಿಮಗೆ ಯಾವ ರೀತಿಯ ಶೇಪಲ್ಲಿ ಈ ಒಂದು ಓಟ್ಸ್ ಬಾರ್ ಕಟ್ ಮಾಡಬೇಕು ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ನಮ್ಮ ಹೆಲ್ದಿ ನ್ಯೂಟ್ರಿಷಿಯಸ್ ಓಟ್ಸ್ ಬಾರ್ ಒಂದು ರೆಡಿ ಆಗಿರ್ತದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಆರೋಗ್ಯಕರವಾದ ಹೆಲ್ದಿ ನ್ಯೂಟ್ರಿಷಿಯಸ್ ಎನರ್ಜಿ ಬಾರ್ ಮನೇಲಿ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ. ಖಂಡಿತವಾಗಿ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈ ಒಂದು ಬಾರನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.